ಹೊಟ್ಟೆ ಕಿಚ್ಚ ಪಡ್ಕೊಂಡು ಸಹೋದರಿ ಸೂರಮ್ಮನ ಮಗನಾಗಿರತಕ್ಕಂಥ ಶಿವಸಿದ್ಧ ಬೀರಲಿಂಗೇಶ್ವರರನ್ನು ಜ್ಯೋತಿಷ್ಯನ ರೂಪ ತೆಗೆದುಕೊಂಡು ಬಂದು ಭವಿಷ್ಯ ಹೇಳಿ ಅರಮನೆಯೊಳು ಆಡುವಂಥ ತೊಟ್ಟಿಲವನ್ನು ಕಾಳರುದ್ರಭೂಮಿ ಕೊದಲಿಗೆ ನಂದನವನ ಕಾಂಚಾಳ ಮರಕ್ಕೆ ಅರಣ್ಯದಲ್ಲಿ ಶ್ರೀ ಬೀರಲಿಂಗೇಶ್ವರ ತೊಟ್ಟಿಲವನ್ನು ನೇತಾಡ್ತಾ ಇದೆ. ಆ ಕಾಡಿನೊಳಿರತಕ್ಕಂಥ ಕಾಡ ಮೃಗಗಳು, ಪಶುಪಕ್ಷಿ ಪ್ರಾಣಿಗಳು, ವಿಷಜಂತುಗಳು, ಕ್ರೂರ ಪ್ರಾಣಿಗಳು, ಮಧ್ಯದೋಳು ಶಿವಸಿದ್ಧ ಬೀರಲಿಂಗೇಶ್ವರ ತೊಟ್ಟಿಲದೋಳು ಮಗು ಧ್ವನಿ ಮಾಡಿ ಅಳ್ತಾ ಇದೆ. ಕೇಳವರಾರಿಲ್ಲ. ಅದಕ್ಕೆಲ್ಲ ಸಾಕ್ಷಿ ಭಗವಂತನೇ, ಮೂರ ಲೋಕದ ಒಡೆಯ ಆ ಪರಶಿವನೇ ಆ ಮಗುವಿನ ಸಂರಕ್ಷಕನಾಗಿ ಸರ್ವತೋಮುಖ ಅವರ ಆಶೀರ್ವಾದ ಕೈಲಾಸದಲ್ಲಿರುವಂಥ ಪಾರ್ವತಿಯ ಸಮೇತವಾಗಿ ಕಾಡರುದ್ರಭೂಮಿಗೆ ಪಾರ್ವತಿ, ಲಕ್ಷ್ಮೀ, ಸಚಿದೇವಿ ಮತ್ತು ಸರಸ್ವತಿ ಮೂವರು ದೇವತೆಗಳ ಬಂದು ಆ ಮಗುವಿಗೆ ದೇವಿ ಪಾರ್ವತಾದೇವಿಯು ತನ್ನ ಎದೆ ಹಾಲನ್ನು ಮಗುವಿಗೆ ಉಣಬಡಿಸ್ತಾ ಇದ್ದಾಳೆ. ಸರಸ್ವತಿ ತನ್ನಲ್ಲಿರತಕ್ಕಂಥ ಸಕಲ ವಿದ್ಯೆಗಳನ್ನು ಮಗುವಿಗೆ ಆಶೀರ್ವಾದ ಮಾಡ್ತಾಳೆ. ಲಕ್ಷ್ಮೀದೇವಿಯು ಸಕಲೈಶ್ವರ್ಯವನ್ನು ಆ ಮಗುವಿಗೆ ದಾರಿ ಎರೆದು ಆಶೀರ್ವಾದ ಮಾಡ್ತಾ ಇದ್ದಾಳೆ. ಭಗವತಿ ಜಗದಂಬೆ ಪಾರ್ವತಿಯು ತನ್ನಲ್ಲಿರತಕ್ಕಂಥ ಸಕಲ ಸಿದ್ಧಿ ಸಾಮರ್ಥ್ಯವನ್ನು ಆ ಮಗುವಿಗೆ ದಯಪಾಲಿಸಿ ಕಾಡಿನೊಳಗಿರತಕ್ಕಂಥ ಪಕ್ಷಿಗಳನ್ನು, ನವಿಲು, ಗಿಳಿ, ಆದಿಶೇಷ, ಜೇನುನೊಣಗಳು ಮತ್ತು ಕಂಠೀರುವೆಗಳಿಗೆಲ್ಲ ಆ ತಾಯಿ ಆಜ್ಞೆ ಮಾಡುತ್ತಾ ಇದ್ದಾಳೆ. ಅಪ್ಪ, ಜೇನುನೊಣಗಳೇ, ನೀವೆಲ್ಲರೂ ಅರಳಿದ ಪುಷ್ಪಗಳ ಒಳಗಿರತಕ್ಕಂಥ ಮಕರಂದವನ್ನು ಹೀರಿ ತಂದು ಆ ಅಮೃತವನ್ನು ಈ ಮಗುವಿನ ಬಾಯಿಯೊಳಗೆ ಹಾಕುವ ಸೇವೆ ನಿಮ್ಮದು. ಗಿಳಿರಾಜನಿಗೆ ಹೇಳ್ತಾ ಇದ್ದಾಳೆ, ಅಪ್ಪ ಗಿಳಿರಾಮ, ಈ ಮಗುವಿನ ಲಾಲಿ ಜೋಗುಳ ಹಾಡುಗಳನ್ನು ಹಾಡಿ ಅವನಿಗೆ ಸಂತೋಷ ಪಡಿಸಬೇಕು. ಆದಿಶೇಷನನ್ನು ಕರೆದು ಹೇಳ್ತಾ ಇದ್ದಾಳೆ, ಅಪ್ಪ ಈ ಮಗು ಈ ರುದ್ರಭೂಮಿ ಒಳಗೆ ಉರಿ ಬಿಸಿಲಿನೊಳಗೆ ತಡಪಡಿಸ್ತಾ ಇದ್ದಾನೆ. ನಿನ್ನ 7 ಹೆಡೆಯನ್ನು ಬಿಚ್ಚಿ ಈ ಮಗುವಿಗೆ ನೆರಳನ್ನಾಗಿ ಆಶ್ರಯ ಮಾಡಬೇಕು. ನವಲಿಗೆ ಕರೆದು ಹೇಳ್ತಾ ಇದ್ದಾಳೆ, ನೀನು ನಿನ್ನೆಲ್ಲ ಸರ್ವ ಗರಿಗಳನ್ನು ಬಿಚ್ಚಿ ಮಗುವಿನ ಮುಂದೆ ಕುಣಿದು ನಿನ್ನ ಕುಣಿತವನ್ನು ಅವನಿಗೆ ಆನಂದಪಡಿಸಬೇಕು ಅಂತೇಳಿ ನವಲಿಗೆ ಹೇಳ್ತಾ ಇದ್ದಾಳೆ. ಕಂಠೀರುವೆಗೆ ಹೇಳ್ತಾಳೆ ತಾಯಿ ಪಾರ್ವತಿ, ಅಲ್ಲ ಇರುವೆಗಳೇ, ನೀವು
ಇದೇನು ಕಾಂಚಾಳ ಮರದ ಗಿಡದ ಬಡ್ಡಿ ಇದೆಯಲ್ಲ, ಅದಕ್ಕೆಲ್ಲ ನೀವು ಸುತ್ತುವರೆದು ಯಾವ ಪ್ರಾಣಿಯೂ ಸಹಿತ ಹುಲಿ ಕರಡಿಗಳ ಮೊದಲುಗೊಂಡು ಮಾನವರನ್ನು ಒಳಗೊಂಡು ಯಾವ ಪ್ರಾಣಿಗೂ ಕೂಡ ಈ ಗಿಡವನ್ನು ಹತ್ತದಂತೆ ಮಗುವಿನ ರಕ್ಷಣೆ ಮಾಡಬೇಕು ಅಂಥೇಳಿ ದೇವಿ ಪಾರ್ವತಿ ಇರುವೆಗಳಿಗೆ ಹೇಳುತ್ತಾ ಇದ್ದಾಳೆ. ಬಂಧುಗಳೇ, ನಿಸರ್ಗದ ಪ್ರಾಣಿಗಳು ಪಕ್ಷಿಗಳೆಲ್ಲ ಜಗದಂಗೆ ಆಜ್ಞೆ ಮಾಡಿ ಮಗುವಿಗೆ ಹಾಡಿ ಹರಿಸಿ, ನೀನು ಕಾಡಿನೋಳಿದ್ದರೂ ನಾಡಿನೋಳಿದ್ದರೂ ಉರಿಯುವ ಕೆಂಡದೋಳಿದ್ದರೂ ಉಕ್ಕೇರಿ ಬರತಕ್ಕಂಥ ಸಾಗರದಲ್ಲಿದ್ದರೂ ಕೂಡ ನಿನ್ನ ಸರ್ವತೋಮುಖವಾಗಿ ರಕ್ಷಾ ಕವಚವಾಗಿ ನಿನ್ನನ್ನು ನಾನು ಸದಾ ಕಾಪಾಡುತ್ತೇನೆ ಅಂತ ಶಿವಸಿದ್ಧ ಬೀರಲಿಂಗನಿಗೆ ಜಗನ್ಮಾತೆ ಪಾರ್ವತಿ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಆಶೀರ್ವಾದ ಮಾಡ್ತಾ ಇದ್ದಾಳೆ. ತಾವೆಲ್ಲ ತಿಳ್ಕೊಂಡಿರಬೇಕು, ನಮ್ಮ ಜೀವನದಲ್ಲಿ ಒಂದಿಷ್ಟೇನಾದರೂ ಅಡೆತಡೆಗಳು ಬಂದರೆ, ಎಡರು ತೊಡರು ಬಂದರೆ ನಾವು ಬಹಳ ಮನಸ್ತಾಪ ಮಾಡ್ಕೋತೀವಿ, ಟೆನ್ಷನ್ ಮಾಡ್ಕೋತೀವಿ. ಇವರೆಲ್ಲ ಹಿಂಗೆ ದೇವರಾಗಲಿಕ್ಕೆ ಅಷ್ಟು ಸಾಮಾನ್ಯ ಆಗಿಲ್ಲರಿ ಅವರು. ಅಲ್ಲಿ ಯಾರದಾರ ಹೇಳ್ರಿ, ಜನ್ಮ ಕೊಟ್ಟ ತಾಯಿಗೂ ಹೋಗಲಿಲ್ಲ, ಜನ್ಮ ನೀಡಿದ ತಂದೆನೂ ಕೂಡ ಹೋಗಲಿಲ್ಲ. ತಂದೆಯ ಜಾಗದಲ್ಲಿರತಕ್ಕಂಥ ಅಮ್ಮನ ಅಣ್ಣನಾಗಿರತಕ್ಕಂಥ ಸೋದರ ಮಾವನೇ ಆ ಮಗುವನ್ನು ಭವಿಷ್ಯ ರೂಪದಲ್ಲಿ ಹೇಳಿ ಅರಣ್ಯಕ್ಕೆ ತಳ್ಳಿ ಮುಂದೆ ನನ್ನ ಮಗಳಿಗೆ ಮೂಲ ಆಗ್ತಾನಂತ ಹೊಟ್ಟೆ ಕಿಚ್ಚಿನಿಂದ ಕಾರ್ಯ ಮಾಡಿದರೂ ಕೂಡ ಶಿವಸಿದ್ಧ ಬೀರೇಶನಿಗೆ ದೈವ ಬಲ ಆಯಿತು. ನೆನಪಿರಲಿ ನಿಮಗೆ, ಬಂಧುಗಳಾಗುವರು, ಬಂದುಂಡು ಹೋಗುವರು, ಬಂಧನ ಕಳೆಯಲಾರರು. ತಾಯಿ ತಂದಿಗಳೇ, ಒಂದು ಸಲ ನಮ್ಮನ್ನೆಲ್ಲ ಒಬ್ಬರು ಕೈ ಬಿಟ್ಕೊಂಡು ಹೋದರೆ ನಮ್ಮನ್ನು ಸದಾವ ಕಾಲದಲ್ಲಿ ಯಾರು ಕಾಯ್ತಾರೆ ಅಂತ ಕೇಳಿದರೆ ಸದ್ಗುರು ಮತ್ತು ದೇವರು. ಇವರನ್ನು ಬಿಟ್ಟರೆ ಜಗತ್ತಿನೊಳಗೆ ನಮಗೆ ಯಾರೂ ಕಾಯವರಿಲ್ಲ. ಕಾರಣ, ವಯಸ್ಸಿದ್ದಾಗ ಬಹಳ ಜನ ಪ್ರೀತಿ ಮಾಡ್ತಾರೆ, ಸಂಪತ್ತಿದ್ದಾಗ ಪ್ರೀತಿ ಮಾಡ್ತಾರೆ, ನಮ್ಮಿಂದ ಏನಾದರೂ ಸಹಾಯ ಸಹಕಾರವನ್ನು ತಗೊಳ್ಬೇಕಾಗಿತ್ತಂದ್ರೆ ಪ್ರೀತಿ ಮಾಡುತ್ತಾರೆ. ಆದರೆ ಮುಂದೊಂದು ಕಾಲದಲ್ಲಿ ಸತ್ತ ದನದ ಮೈಯೊಳಗೆ ಅಂಟಿರ್ತಕ್ಕಂಥ ಉಣ್ಣೆಗಳ ಹೆಂಗೆ ಬಿಟ್ಟು ಹೋಗ್ತಾ ಇದ್ದಾವೋ ಹಾಗೆ ನಮ್ಮ ಸುತ್ತಮುತ್ತ ಇರೋವರೆಲ್ಲರೂ ಕೂಡ ಒಂದು ಸಲ ನಮ್ಮನ್ನು ಕೈ ಬಿಡುತ್ತಾರೆ. ಆದರೆ ದೇವರು ಮಾತ್ರ ಸದಾವ ಕಾಲದಲ್ಲಿ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಅದಕ್ಕೆ ನಮಗೆ ದೈವ ಬಲ ಬೇಕು. ಹಾಗೆ ನೋಡಿದರೆ 4 ಕೃಪಾ ನಮಗೆ ಬೇಕು. 4 ಕೃಪಾ ನಮಗೆ ಸಿಗಬೇಕಾಗಿತ್ತು ಅಂತಂದರೆ ಸದ್ಗುರುನಾಥನ ಮೊದಲ ಸೇವೆಯನ್ನು ನಾವು ಮಾಡಬೇಕಾಗ್ತದೆ. ದೈವ ಕೃಪಾ ಹೌದಲ್ಲ ಮುಖ್ಯ. ಎರಡನೇ ದೇವದಪ್ಪ ಗವಾಯಿಗಳ ಮೆಮ್ರಿ ಓಪನ್ ಆಗಲ್ದು, ಏನು ಮಾಡೋದು? ಈಶ್ವರ ಕೃಪಾ, ವೇದ ಕೃಪಾ, ಗುರು ಕೃಪಾ, ಅಂತಃಕರಣ ಕೃಪಾ. ಇವು 4 ನಮಗಾಗದ ಹೊರತು ಈ ಜಗತ್ತಿನೊಳಗೆ ಬದುಕಲಿಕ್ಕೆ ನಮಗೆ ಬಹಳ ಕಠಿಣವಾಗುತ್ತದೆ. ತಾಯಿ ತಂದಿಗಳೇ, ಈ 4 ಕೃಪಾ ನಾವು ಸಾಧಿಸಬೇಕಾಗಿತ್ತಂದ್ರೆ ಸದ್ಗುರುನಾಥನ ನಾವು ಶಿಷ್ಯರಾಗಬೇಕು, ಗುರುವಿನ ಗುಲಾಮರಾಗಬೇಕು. ಅಂದಾಗ ಮಾತ್ರ ನಮಗಿಷ್ಟೆಲ್ಲ ಕೃಪಗಳು ಸಾಧ್ಯ ಆಗಲು ಉಂಟು. ಹಾಗಾಗಿ ಸದ್ಗುರು ಬೀರಲಿಂಗೇಶ್ವರನು ಅರಣ್ಯದಲ್ಲಿದ್ದರೂ ಕೂಡ ಈ ಸೃಷ್ಟಿಗೆ ಅಧಿಷ್ಠಾನವಾದಂಥ ತಾಯಿ ಜಗದಂಬೆ ಆಶೀರ್ವಾದ ಮಾಡಿದ ಕೂಡಲೇ ಇರುವುಗಳೆಲ್ಲ ಬಡ್ಡಿಗೆ ಸುತ್ತ ಹಾಕಿ ರಕ್ಷಣೆ ಮಾಡುತ್ತವೆ. ಜೇನು ನೊಣಗಳೆಲ್ಲ
ಅಮೃತದ ಗುಟಕನ್ನು ತಂದು ಶಿವಸಿದ್ಧ ಬೀರನ ಬಾಯಿಯೊಳಗೆ ಹಾಕ್ತಾ ಇದ್ದಾವ. ಗಿಣಿಗಳೆಲ್ಲ ಜೋಗಳ ಹಾಡುತ್ತವ, ನವಿಲು ಕುಣಿತ ಮಾಡುತ್ತದ, ವಾಯುದೇವ ಗಾಳಿ ಬೀಸ್ತಾನ. ಹೀಗೆಲ್ಲ ಆನಂದದಲ್ಲಿ ಬೀರೇಶ್ವರ ಇರತಕ್ಕಂಥ ಸಮಯದಲ್ಲಿ ಇತ್ತ ದಿಬ್ಬಿ ಚಾಮರಾಯ ಅಂತ ಬರುತ್ತಾನೆ. ಆತನಿಗೆ 5 ಜನ ಮಕ್ಕಳು, ಅಕ್ಕವ್ವ, ಮಾಯವ್ವ, ಲಕ್ಕವ್ವ, ಲಗಮವ್ವ, ಮಕ್ಕಳೆಮ್ಮ ಅಂಥೇಳಿ. ಇವರು 5 ಜನರು ಅವನಿಗೆ ಹೊಳಿ ಒಳಗೆ ಸಿಕ್ಕರಂತ್ರಿ. ತಪ್ಪಲಿ ಮೇಲೆ ಯಾರೋ ಒಬ್ಬರು ಹಡದು ಬಿಟ್ಟಿದ್ರಂತ. ಅದು ದೂರ ಕಥೆಯದ್ರಿ, ಸನಿ ಇಲ್ಲ. ಸುಮ್ಮನೆ ನಿಮಗೆ ಬೀರಲಿಂಗೇಶ್ವರನ ಮತ್ತು ಮಾಯಕ್ಕ ದೇವಿಯ ಒಂದು ಸಂಬಂಧ ಹೇಗಾಯಿತು ಅನ್ನೋದರಷ್ಟೇ ಹಿಡ್ಕೊಂಡು ಹೇಳ್ತೀನಿ ನಿಮಗೆ. ಚಾಮರಾಯನ ಮಕ್ಕಳು ಅವರು ತಂದೆ ಮಾಡತಕ್ಕಂಥ ಕಾಯಕವನ್ನು ಅವರೇ ವಹಿಸ್ಕೊಂಡು ಆ ಕಾಡರುದ್ರಿ ಕೊದಲಿಗೆ ನಂದನ ವನದೊಳಗನ ಕೈಯೊಳಗೆ ಚಂದ್ರ ಕೊಡಲಿ ಬಡಿಗೆಯನ್ನು ಹಿಡ್ಕೊಂಡು ಪಶುಪಾಲನೆ ಮಾಡ್ತಾ, ಕುರಿಗಳ ರಕ್ಷಣೆ ಮಾಡ್ತಾ ಅರಣ್ಯದಲ್ಲಿ ಅಡ್ಡಾಡ್ತಾ ಇದ್ರಂತೆ. ಅಡ್ಡಾಡ್ತಾ ಇದ್ರಂತೆ.